ಹಲೋ ಎವ್ರಿಬಡಿ, ನಾನು ಮಂಜುಳಾ ದೇವಳೆ ಅಂತ ಬೆಂಗಳೂರು ಕೆಂಗೇರಿಯಿಂದ ಬರ್ತಾಯಿದ್ದೀನಿ. ನನಗೆ 2 ಇಯರ್ಸ್ ಬ್ಯಾಕ್ GB ಸಿಂಡ್ರೋಮ್ ಆಗಿತ್ತು. ಅದರಿಂದ ನನಗೆ ಸ್ವಲ್ಪ ರೈಟ್ ಕಾಲಲ್ಲಿ ಸ್ಟ್ರೆಂತ್ ಇರಲಿಲ್ಲ. ಆಮೇಲೆ ನಾನು ಅದ್ರ ಸಂಬಂಧ ತೋರಿಸಿ ಫೆಬ್ರವರಿ 23ಯಲ್ಲಿ ಸ್ಪೈನ್ ಸರ್ಜನ್ ಮಾಡಿಸ್ಕೊಂಡೆ. ಆ ಹಾಸ್ಪಿಟಲ್ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆಮೇಲಿಂದ 1 ಇಯರ್ ಆದಮೇಲೆ ನನಗೆ ಸರಿಯಾಗಿ ಓಡಾಡೋಕ್ಕಾಗಲಿಲ್ಲ, ನನಗೆ ಯಾವುದೂ ಮಾಡೋಕ್ಕೆ ಆಗಲಿಲ್ಲ, ಪೇಯ್ನ್ ರಿಲೀಫ್ ಆಗಲಿಲ್ಲ. ಆಮೇಲೆ ನಾನು RR ನಗರ್ ಸ್ಪರ್ಶ ಹಾಸ್ಪಿಟಲ್ಲಿ ಅಭಿಲಾಷ್ ಅವರು ಒಬ್ಬರು ಹೆಸರು ಹೇಳಿದ್ರು ನನಗೆ, ಇವರಲ್ಲೇ ತೋರಿಸಿ ಸ್ಪರ್ಶಲ್ಲಿ ಚೆನ್ನಾಗಿದ್ದಾರೆ ಅಂಥೇಳಿ. ಆಮೇಲೆ ನಾನು ಅಭಿಲಾಷ್ ಅವರಿಗೆ ಕನ್ಸಲ್ಟ್ ಮಾಡಿ ಆಮೇಲೆ ಅವರು ಸರ್ಜರಿ ಮಾಡಿದರು. ಫೆಬ್ರವರಿ 29th ಸರ್ಜರಿ ಆಯಿತು. 4-5 ಡೇಸ್ ಆದಮೇಲೆ ಆರಾಮ್ ಸ್ವಲ್ಪ ನನಗೆ ಪೇಯ್ನ್ ಅಂತೂ ರಿಲೀಫ್ ಆಯಿತು. ಆಮೇಲೆ ನಾನು ಸ್ವಲ್ಪ ವಾಕರಲ್ಲಿ ಮಾಡಿಸ್ತಾ ಇದ್ದರು, ಬಟ್ ನನಗೆ ಮಸಲ್ಸ್ ಕ್ಯಾಚ್ ಆಗಿಬಿಟ್ಟಿತ್ತು. I'm Dr. Abhilash Bansal. I'm Senior Consultant Neurosurgeon and Spine Surgeon at Sparsh Hospital, RR Nagar. If we talk about failed back surgery syndrome, what is it? Failed back surgery syndrome is a condition when patient undergoes surgery for the spine pathology, but then the pain recurs or persists. Why does it occur? It occurs because of the failure of the implants what has been put, the recurrence of the pathology, or some infection which can come in the immediate post-operative period. Failed back surgery syndrome can also happen when the bone which is involved in the placement of screws fracture. It usually happens in the elderly patients where the patients are suffering from osteoporosis. This patient had osteoporosis and one of the bones got fractured where the screws were placed. Hence it required revision of the spine fusion surgery and replacement of the screws in upper levels. She found wonderful relief. I must say that multidisciplinary approach to the management of this patient is the key in the successful outcomes. ಆಮೇಲೆ ನಿಧಿ ಮೇಡಮು ರಿಹಬಿಲಿಟೇಷನ್ಗೆ ಕನ್ಸಲ್ಟ್ ಮಾಡಿದರು, ಅವರು ಮಾಡಿಸ್ತಾ ಇದ್ದರು. ಆದರೂ ಆಮೇಲೆ ಮುದ್ದಪ್ಪ ಸರ್ ಏನಂದರು, 4-5 ಡೇಸ್ ನೋಡೋಣ, ಆಮೇಲೆ ಸರ್ಜರಿ ಮಾಡೋಣ ಅಂತ ಹೇಳಿದರು. It has been a wonderful journey towards recovery for Mrs. Manjula, who from the state of being bedbound is now able to walk with the support of a walker. Initially she required braces for walking. Currently she is able to walk without the support of any braces. Now she is able to walk with the help of the walker. Gradually we will start with stair climbing and then making her walk without any ambulation support. ಸರ್ಜರಿ ಆಗಿ ಇವಾಗ 3 ವೀಕ್ಸ್ ಆಯಿತು. ನಾನು ಇವಾಗ ಚೆನ್ನಾಗಿ ಓಡಾಡ್ತಾ ಇದ್ದೀನಿ, ವಿತ್ ವಾಕರ್ ಓಡಾಡ್ತಾ ಇದ್ದೀನಿ. ನನಗೇನೋ ಒಂಥರ ಕಾನ್ಫಿಡೆಂಟ್ ಬಂದಿದೆ. ಇವಾಗ ಇಲ್ಲಿಯ ಸ್ಟಾಫ್ ಎಲ್ಲರೂ ತುಂಬ ನನಗೆ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದಾರೆ. ಎಂಟಿಯರ್ ಫಿಸಿಯೋಥೆರಪಿ ಟೀಮ್ ಇರ್ಬೋದು, ನರ್ಸಿಂಗ್ ಟೀಮ್ ಇರ್ಬೋದು, ಆಮೇಲೆ ಹೌಸ್ ಕೀಪಿಂಗ್ ಇರ್ಬೋದು, ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡಿದ್ದಾರೆ. ನಾನು ಆಲ್ಮೋಸ್ಟ್ 1 ಮಂತ್ ನಾನು ಇಲ್ಲೇ ಅಡ್ಮಿಟ್ ಇದ್ದೆ. ಇವಾಗ ನಾನು ಆಗಿದ್ದೀನಿ. ಮನೆಯಲ್ಲೇ ಫಿಸಿಯೋಥೆರಪಿ ತೊಗೋತಿದ್ರಿ, ನಿಗಿಲ್ ಅಂಥೇಳಿ ಅವ್ರು ಕನ್ಸಲ್ಟ್ ಮಾಡ್ತಾಯಿದ್ದಾರೆ. ನನಗಿವಾಗ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಎಂಟೈರ್ ಟೀಮಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಅಭಿಲಾಷ್ ಸರ್, ನರೇಶ್ ಸರ್, ಮುದ್ದಪ್ಪ, ನಿಧಿ ಮೇಡಮ್ಗೆ ತುಂಬ ಚಿರಋಣಿಯಾಗಿ ಇರ್ತೀನಿ ನಾನು. ಧನ್ಯವಾದ.